ಮೂನ್ ಮೇಲೆ ಮಚ್ಚೆ ತರ ಇಷ್ಟು ಬ್ಯೂಟಿಫುಲ್ ಫೇಸಿಗೆ ಈ ಪ್ಲಾಸ್ಟರ್ ಬೇರೆ. ಬೇಗ ಎಲ್ಲ ತೆಗಿತೀನಿ. ಬ್ಯಾಂಗ್ಳೂರ್ ಮಿಸ್ಸಸ್ ಬ್ಯಾಂಗ್ಳೂರ್ ನಿತ್ಯ ಜೈಸೂರ್ಯ, ನಿನ್ಗೆ ನೀನೇ ಸಾಟಿ. ಯು ಆರ್ ಎ ಬ್ಯೂಟಿ. ಶಿಟ್, ಹೇಗ್ ಸಿಕ್ಬಿದ್ನಲ್ಲ. ಏನ್ರಿ ಹಾಗೆ ನೋಡ್ತಿದ್ದೀರಾ? ನೀನು ಲಿಪ್ಸ್ಟಿಕ್? ಹೌದು, ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಂಡೆ, ಕಣ್ಣಿಗೆ ಕಾಡ್ಗೆ ಹಚ್ಕೊಂಡೆ, ಮುಖಕ್ಕೆ ಪೌಡರ್ ಹಚ್ಕೊಂಡೆ, ಮೈಗೆ ಸೆಂಟು ಹಾಕೊಂಡೆ. ಬೇಗ ಎದ್ದು ಅಂದವಾಗಿ ರೆಡಿ ಆಗಿದ್ದೀನಿ. ತಿಂಡಿ ತಿಂದು ಟೀ ಕುಡ್ದು ಆಫೀಸಿಗೂ ಹೋಗ್ತೀನಿ. ಏನ್ ಮಾತಾಡ್ತಿದ್ಯಾ ಗಂಗಾ? ಮತ್ತೆ ಇನ್ನೇನ್ರಿ? ರಾತ್ರಿ ನೀವು ಯಾವ ಪರಿಸ್ಥಿತಿಲಿ ಮನೆಗೆ ಬಂದ್ರಿ ಗೊತ್ತಾ? ನಡ್ಕೊಂಡ್ ಬರ್ಲಿಲ್ಲ, ಚೆನ್ನಾಗಿ ಕುಡ್ದು ಎಲ್ಲೋ ಕೂತಿದ್ರಿ. ನಾನೇ ಅವರು ಹೊತ್ಕೊಂಡ್ ಬಂದಿದ್ದು. ಐ ಆಮ್ ಸಾರಿ. ರಾತ್ರಿ ಯಾವುದೋ ನೋವಲ್ಲಿ ಕುಡ್ದೆ ಅಂತೀರಾ? ಗಂಡಾಗಿ ನೀವೇ ಅಷ್ಟು ಕುಡಿತೀರಾ ಅಂದ್ರೆ ಹೆಣ್ಣು ನಾನೇನ್ ಮಾಡ್ಬೇಕ್ರಿ? ವಿಷ ಕುಡಿಲ? ಗಂಗಾ, ನೀವು ಮಾಡಿದ್ದು ಸಾಲ್ದು ಅನ್ನೋ ತರ ನಾನೇ ತಪ್ಪು ಮಾಡ್ದೆ ಅಂತ ನಾನೇ ಅವರು ಎಲ್ಲರ ಮುಂದೆ ನನ್ನ ಮೇಲೆ ಕೂಗಿದ್ರು. ಏನ್ ಮಾಡ್ಬೇಕು ನಾನು? ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ ಮನ್ಸಲ್ಲಿ ಎಷ್ಟು ನೋವಿದ್ರು ಹೊರಗಡೆ ನಗ್ತಾ ನಟಿಸ್ಬೇಕು, ಅಂದವಾಗಿ ಆನಂದವಾಗಿರ್ಬೇಕು, ಅಷ್ಟೇನಾ? ಇರ್ತೇನ್ರಿ, ನಿಮಗೋಸ್ಕರ ನಾನು ಅಷ್ಟು ಮಾಡೋಕ್ಕಾಗಲ್ವಾ? ಏನೂ ಆಗ್ದಿದ್ದ ಹಾಗೆ ಮಾಮೂಲಿಯಾಗಿರ್ತೀನಿ. ಆಗಾದ್ರೂ ನೀವು ಕುಡಿಯೋದು ನಿಲ್ಲಿಸ್ತೀರೇನೋ, ನಾಳೆ ಅವರು ನಂಗೆ ಬೈಯೋದನ್ನ ನಿಲ್ಲಿಸ್ತಾರೇನೋ. ಸಾರಿ ಗಂಗಾ, ಕುಡಿಬೇಡ ಅಂತ ರಾತ್ರಿ ನಾಣಿ ಹೇಳ್ದ, ನಾನೇ ಕೇಳಲಿಲ್ಲ. ನಿಮ್ಮ ಇಷ್ಟ, ನಿಮ್ ನಾನೇ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಮಧ್ಯದಲ್ಲಿ ನನ್ನನ್ನು ಯಾಕೆ ನೋಯಿಸೋದು? ಈ ಮಗು ಹೋದ್ರೆ ಇನ್ನೊಂದು ಮಗು ಬರಲ್ವಾ? ನಾವಿಬ್ರು ಸಂತೋಷವಾಗಿದ್ರೆ 3 ತಿಂಗಳಿಗೆ ಮತ್ತೆ ನಾನು ಪ್ರೆಗ್ನೆಂಟ್ ಆಗಲ್ವಾ? ಬೇಬಿ ಕೊಡಲ್ವಾ? ಹೇಳ್ರಿ, ಇಲ್ಲಿಗೆ ನಾನು ಬಂಜೆ ಆಗ್ಬಿಟ್ನಾ? ಇನ್ಯಾವತ್ತೂ ಕುಡಿಯಲ್ಲ ಗಂಗಾ, ಪ್ರಾಮಿಸ್. ಕುಡಿದಿರೋದಲ್ಲ, ಸಂತೋಷವಾಗಿರೋದನ್ನ ಕಲೀರಿ. ವ್ಯಾಪಾರದಲ್ಲಾಗೋ ನಷ್ಟನ ನೆನಪು ಮಾಡ್ಕೊಂಡಿದ್ರೆ ಲಾಭ ಮಾಡಕ್ಕಾಗತ್ತಾ? ಸೋತ್ವಿ ಅಂತ ಸುಮ್ಮನಾದ್ರೆ ಗೆಲುವು ಸಿಗತ್ತಾ? ಇದೆಲ್ಲ ನಿಮ್ಗೆ ಗೊತ್ತಿಲ್ಲದೆ ಇರೋದಾ? ಎಲ್ಲ ಗೊತ್ತು ಗಂಗಾ. ನಂಗೆ ನೋವಾಗಿದ್ದು ಹೋಗಿರೋ ಮಗು ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ನಿನ್ನ ಹೇಗೆ ಸಮಾಧಾನ ಮಾಡೋದು ಅಂತ ನನ್ನೊಳಗಡೆ ನಾನೇ ಚಿಂತೆ ಮಾಡ್ತಿದ್ದೀನಿ. ಅಗತ್ಯ ಇಲ್ಲ ರೀ, ನನಗೆ ನೀವು ಮುಖ್ಯ. ನೀವು ಸಂತೋಷವಾಗಿದ್ರೆ ಸಾಕು. ನನಗೆ ನಡೆದಿದ್ದನ್ನ ಮರೆತು ನಗ್ತಾ ಇರಿ. ನಿಮ್ಗೇನು ಬೇಕೋ ಅದನ್ನ ನಾನು ಕೊಡ್ತೀನಿ. ನೀವು ನನ್ನ ಪ್ರಾಣ ರೀ. ನೀವು ಕೇಳಿದ್ರೆ ನಾನು ಪ್ರಾಣನಾದ್ರೂ ಕೊಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ನಾಣಿ, ಏನ್ ಇಷ್ಟು ಬೇಗ ಬಂದೆ? ನಾವು ಆಫೀಸ್ಗೆ ಹೋಗ್ಬೇಕು ಸರ್, ನೀವು ಬೇಗ ರೆಡಿಯಾಗಿ ಬನ್ನಿ. ಅವ್ರು ಬರ್ತಾರೆ, ನೀವು ಕೆಳಗಡೆ ವೇಟ್ ಮಾಡಿ. ಇಲ್ಲ ಮೇಡಮ್, ಸಾರ್ನ ಕರ್ಕೊಂಡೇ ಹೋಗ್ತೀನಿ. ಏನ್ ನಾಣಿ ಅವ್ರೆ, ನಮ್ಗೆ ಪ್ರೈವೇಸಿ ಕೊಡಲ್ವಾ? ನನ್ನ ಗಂಡನ್ನ ನನ್ನಿಂದ ಎಳ್ಕೊಂಡು ಹೋಗ್ತೀರಾ? ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ. ಸಾರ್ ಆಫೀಸಿಗೆ ಬಂದು ತುಂಬಾ ದಿನ ಆಯ್ತು. ಓಕೆ ನಾಣಿ, ಬರ್ತೀನಿ, ನಡಿ. ಆಫೀಸಲ್ಲಿ ಡೆಲಿಕೇಟ್ಸ್ ವೇಟ್ ಮಾಡ್ತಿದ್ದಾರೆ ಸರ್. ಹೊರಗಡೆ ಕಾರ್ ಕೂಡ ರೆಡಿ ಆಗಿದೆ. ನೀವು ಬರೋದೊಂದೇ ತಡ. ಬೇಗ ಬನ್ನಿ ಸರ್. ನಮ್ಮ PA ಸರ್ ಆರ್ಡರ್ ಮಾಡಿದ್ದಾರೆ, ಹೊರಡ್ಲೇಬೇಕು. ಹೋಗಿ ರೆಡಿ ಆಗ್ತೀನಿ.
ಮಾರ್ನಿಂಗ್ ಮೇಡಮ್. ಗಂಗಾ ಮೇಡಮ್ ಹೇಗಿದ್ದಾರೆ? ಹೇಗಿರ್ತಾಳೆ ನಾಣಿ? ಅವಳ ಅತಿಯಾದ ಒಳ್ಳೆತನಕ್ಕೆ ಪ್ರಾಯಶ್ಚಿತ ಅನುಭವಿಸ್ತಿದ್ದಾಳೆ. ಸ್ವಂತ ತಂಗಿನೇ ಶತ್ರು ಆಗಿದ್ದಲ್ದೆ ಗಂಡನಿಂದ ದೂರ ಮಾಡಿದ್ಲು. ಬದುಕಿರುವಂಥ ಅವಳ ಮಗುನೂ ಸಾಯಿಸಿದಾಳೆ. ಇದೆಲ್ಲ ಗಂಗಾಗ್ ಹೇಳಿದ್ರು ಕೂಡ ಜೊತೆ ಹುಟ್ಟಿದವಳ ಮೇಲೆ ಮಮಕಾರ ಬಿಡೋಕಾಗ್ದೆ ಇನ್ನೂ ನಂಬಿಕೆ ಇಟ್ಕೊಂಡಿದ್ದಾಳೆ ಆ ಹುಡುಗಿ. ಅದು ಗಂಗಾ ಮೇಡಮ್ನ ದೊಡ್ಡತನ ಮೇಡಮ್. ಒಳ್ಳೆತನದಿಂದ ಕೆಟ್ಟದಾಗೋದಾದ್ರೆ ಅದರಲ್ಲಿ ದೊಡ್ಡತನ ಇದ್ದು ಪ್ರಯೋಜನ ಏನಿದೆ? ಗಂಗಾ ಮೇಡಮ್ಗೆ ನೀವೇ ನ್ಯಾಯ ಕೊಡಿಸ್ಬೇಕು ಮೇಡಮ್. ಸಾರ್ ಹತ್ರ ಮೇಡಮ್ನ ಹೇಗಾದ್ರೂ ಮಾಡಿ ಸೇರಿಸಿ. ಅದಕ್ಕೆ ಬಂದಿದ್ದೀನಿ ನಾಣಿ. ನಿತ್ಯನ ಕರ್ಕೊಂಡು ಹೋಗಿ ಗಂಗನ್ ಮುಂದೆ ನಿಲ್ಲಿಸಿ ನಿತ್ಯನ್ ನಿಜ ಸ್ವರೂಪ ಏನು ಅಂತ ಗಂಗಾಗೆ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಗಂಗಾಗೆ ನ್ಯಾಯ ಕೊಡಿಸ್ತೀನಿ. ನಾಣಿ ಯಾಕೋ ಓವರ್ ಆಗಿ ಇನ್ವಾಲ್ವ್ ಆಗ್ತಿದ್ದಾನೆ. ಜೈನ ನನ್ನಿಂದ ಯಾಕೆ ದೂರ ಮಾಡೋದಕ್ಕೆ ನೋಡ್ತಿದ್ದಾನೆ? ಜೈನ ಆಫೀಸಿಗೆ ಹೋಗ್ತಿದ್ದ ಹಾಗೆ ಹೇಗೆ ತಡೆಯೋದು? ಜೈನ ನನ್ನ ಸರ್ಗಲ್ಲೇ ಹೇಗೆ ಕಟ್ಟಿಟ್ಕೋಬೇಕು? ಮಾಮ್ ಬರ್ತಿದ್ದಾಳಲ್ಲ, ಯಾಕೆ ಬರ್ತಿದ್ದಾಳೆ? ಅಬೋರ್ಷನ್ ಡ್ರಾಮಾ ಮಾಡಿದ್ದೀನಲ್ಲ, ಸಮಾಧಾನ ಮಾಡಕ್ ಬಂದಿರ್ತಾಳೆ. ಅಮ್ಮ, ಏನಮ್ಮ, ನನ್ನ ಮಗು ಸತ್ತು ಹೋದ್ರೆ ನನಗೆ ಸಮಾಧಾನ ಮಾಡ್ದೆ ಹಾಗೆ ಹೋದೆ. ನನ್ನ ಕಣ್ಣೀರು ಒರೆಸ್ಬೇಕು ಅಂತ, ನನಗೆ ಧೈರ್ಯ ಹೇಳಬೇಕು ಅಂತ ನಿನಗನ್ನಿಸ್ಲಿಲ್ವಾ? ಮಗು ವಿಷಯದಲ್ಲಿ ಗಮನ ಕೊಡ್ಲಿಲ್ಲ ಅಂತ ನನ್ನ ಮೇಲೆ ಕೋಪನ ಅಮ್ಮ? ಮಗುನ ಕಳ್ಕೋಬೇಕು ಅಂತ ನಂಗಾದ್ರೂ ಇರುತ್ತೇನಮ್ಮ? ನನ್ನ ದುರಾದೃಷ್ಟಕ್ಕೆ ಹೀಗಾಯ್ತು. ಆ ದೇವರು ನನಗೆ ಅನ್ಯಾಯ ಮಾಡ್ದ. ನಾನೇನ್ ಮಾಡೋದಮ್ಮ? ಏನಿದು, ನಾನು ಇಷ್ಟು ಮಾತಾಡ್ತಾ ಇದ್ರು ಮಾಮ್ ಸಿಂಗಲ್ ವರ್ಡ್ ಕೂಡ ಮಾತಾಡ್ತಿಲ್ಲ. ತಂಗಿ ಬಗ್ಗೆ ಯೋಚನೆನಾ ಅಮ್ಮ? ನಿತ್ಯ ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ. ಅವಳಿಗೆ ನಾವಂದ್ರೆ ಇಷ್ಟ. ಮದ್ವೆ ಇಷ್ಟ ಇಲ್ದೆ ಹೋಗಿದ್ದಾಳೆ. ತಪ್ಪದೆ ತಿರುಗಿ ಬರ್ತಾಳಮ್ಮ. ನಿತ್ಯ ಬರ್ತಾಳೆ. ನಿಲ್ಸೆ ನಿನ್ ನಾಟಕನ. ಯಾಕಿದೆಲ್ಲ ಮಾಡ್ತಿದ್ಯಾ? ಜೈಗೋಸ್ಕರನಾ? ಅಮ್ಮ, ನಾನಮ್ಮ ಅಂತ ನಿನಗೆ ನೆನ್ಪಿದ್ರೆ ನೀನ್ ಹೀಗೆ ಮಾಡ್ತಿದ್ಯಾ? ನಾನೇನ್ ಮಾಡಿದ್ನಮ್ಮ? ಸ್ಟಾಪ್ ಇಟ್ ನಿತ್ಯ. ಡೋಂಟ್ ಆಕ್ಟ್ ಸ್ಮಾರ್ಟ್. ಓ, ಗೊತ್ತಾಗ್ಬಿಡ್ತಾ? ಹೀಗೆ ಮಾಡೋದಕ್ಕೆ ನಿನ್ಗೆ ಮನ್ಸು ಹೇಗೆ ಬಂತೆ? ಮನಸ್ಸಾಕ್ಷಿ ಹೇಗೆ ಒಪ್ಕೊಳ್ತು? ಗಂಗಾ ನಿನ್ನ ಎಷ್ಟೆಲ್ಲ ಪ್ರೀತಿಸಿದ್ಲು, ಎಷ್ಟೆಲ್ಲ ಸಹಾಯ ಮಾಡಿದ್ಲು. ಅಂಥವಳಿಗೆ ನೀನು ಇಷ್ಟು ಮೋಸ ಮಾಡ್ತೀಯಾ, ಇಷ್ಟು ದ್ರೋಹ ಮಾಡ್ತೀಯಾ? ಅಕ್ಕ, ಅಕ್ಕಂಗೇನಾಯ್ತಮ್ಮ? ಅಕ್ಕ ಹೇಗಿದ್ದಾಳೆ? ನೀನ್ ಮಾಡಿರೋ ನಂಬಿಕೆ ದ್ರೋಹ ಕೂಡ ಅವಳು ನಂಬ್ತಿಲ್ಲ. ನೀನ್ ಮಾಡಿರೋ ಮೋಸನ ಒಳ್ಳೆತನ ಅನ್ಕೊಂಡು ಇನ್ನೂ ನಿನ್ ಮೇಲೆ ಆಸೆ ಇಟ್ಕೊಂಡಿದ್ದಾಳೆ ಆ ದಡ್ಡಿ. ಸಾವನ್ನ ಜಯಿಸಿ ಬದುಕಿಗೋಸ್ಕರ ಕಾಯ್ತಾ ಇದ್ದಾಳೆ. ಅವಳು ಇನ್ನೂ ಸಾಯ್ಲಿಲ್ವಾ? ಬೆಳ್ಳಗಿರೋದೆಲ್ಲ ಹಾಲು, ಹರಿಯೋದೆಲ್ಲ ನೀರು ಅನ್ಕೊಂಡಿರೋ ಅಮಾಯಕಿನ ನಿನ್ನ ಕೆಟ್ಟ ಬುದ್ಧಿ ತೋರಿಸಿ ಮುಳುಗಿಸ್ಬಿಟ್ಟೆ. ನಿನಗೆ ರಕ್ತ ಕೊಟ್ಟಿರೋ ನಿನ್ನ ಅಕ್ಕನ ಮೇಲೆ ವಿಷ ಕಾರ್ದೆ. ನೀನ್ ಮಾಡಿರೋ ಅಪರಾಧಕ್ಕೆ ನಿನ್ನ ಏನ್ ಮಾಡಿದ್ರು ಪಾಪ ಇಲ್ವೇ? ನಿನ್ನ ಹೆತ್ತಿರೋ ಪಾಪಕ್ಕೆ ನಿನಗೆ ಶಿಕ್ಷೆ ಕೊಡೋ ಹಕ್ಕು ನನಗಿಲ್ಲ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗಿ ಗಂಗನ್ ಮುಂದೆ ನಿಲ್ಲಿಸ್ತೀನಿ. ನಡಿಯೇ. ನಾನು ಯಾವ ತಪ್ಪು ಮಾಡಲಿಲ್ಲ ಮಾಮ್. ನಾನೇನಾದ್ರೂ ಮಾಡಿದ್ರೆ
ಅದು ಅಕ್ಕಂಗೋಸ್ಕರನೇ. ಸ್ಟಾಪ್ ಲೈಯಿಂಗ್. ನಂಬೋದಕ್ಕೆ ನಾನು ಗಂಗಾ ಅಲ್ಲ, ನಿನ್ನಮ್ಮ. ನೀನ್ ನಂಬಿದ್ರು ನಮ್ದೇ ಇದ್ರು ಇದು ನಿಜ. ಇದೆಲ್ಲ ಅಕ್ಕಂಗೋಸ್ಕರ ಮಾಡಿದ್ದು. ಯಾರಿಗೋಸ್ಕರ ಮಾಡಿದ್ಯಾ ಅಂತ ನನಗೆ ಗೊತ್ತಿದೆ. ಮರ್ಯಾದೆಯಿಂದ ಗಂಗನ ಹತ್ರ ನಡಿ ಬಾ. ಮಾಮ್ ಮಾಮ್ ಒಂದ್ಸಲ ನಾನು ಹೇಳೋದನ್ನ ಕೇಳು ಮಾಮ್. ಅರ್ಜೆಂಟ್ ಮಾಡ್ಬೇಡ. ನೀನ್ ಏನ್ ಹೇಳಿದ್ರು ನಾನ್ ಕೇಳಲ್ಲ. ಕೇಳಿ ತಲೆ ಕೆಟ್ಟಿದೆ ಅನಿಸ್ಕೊಳಲ್ಲ. ನಾನು ಯಾರಿಗೂ ತಲೆ ಕೆಡಿಸ್ತಿಲ್ಲ ಮಾಮ್. ಸಿಚುವೇಶನ್ ಅರ್ಥ ಮಾಡ್ಕೋ. ಎಲ್ಲ ಅರ್ಥ ಆಗೇನೆ ಬಂದಿದ್ದು. ನೀನೇನು, ನಿನ್ ಸ್ವಭಾವ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಬಾ. ಮಾಮ್ ಓ ಗಾಡ್, ಮಾಮಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಏನಾದ್ರೂ ಸರಿ, ನಾನು ಮನೇಲಿ ಜೈ ಪಕ್ಕನೇ ಇರ್ಬೇಕು. ಅವತ್ತೇನಾಯ್ತು ಎಲ್ಲ ನಾನು ನಿನ್ಗೆ ಕರೆಕ್ಟಾಗಿ ಹೇಳ್ತೀನಿ ಮಾಮ್. ಕೇಳ್ದೆ ಎಮೋಷನಲ್ ಆದ್ರೆ ಅಕ್ಕಂಗೆ ತೊಂದರೆ. ಅವಳಿಗೆ ನಿನ್ಗಿಂತ ದೊಡ್ಡ ತೊಂದರೆ ಏನೂ ಇಲ್ಲ. ಮಾತಾಡ್ದೆ ಬಾ. ಮಾಮ್ ಮಾಮ್ ಅಮ್ಮ ರೂಪಾ, ಗಂಗಾನಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಮ್ಮ? ಏನತ್ಗೆ ಗಂಗಾನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಇವಳು ಗಂಗನ್ನ ನಮ್ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ನಿಮ್ಮನೆಗ? ಯಾಕಮ್ಮ? ಅದು ಅಂದ್ರೆ ಗಂಗಾ ಮೇಡಮ್ಗೆ ಅಬಾರ್ಷನ್ ಆಗಿದೆಯಲ್ಲ ಅಜ್ಜಿ. ಒಂದೆರಡು ದಿನ ಅವ್ರ ಮನೇಲಿದ್ದು ರೆಸ್ಟ್ ತಗೊಂಡು ಬರಲಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಅನ್ಸುತ್ತೆ ಅಜ್ಜಿ. ಹೌದಜ್ಜಿ. 2 ದಿನದಲ್ಲಿ ನಿಜವಾದ ಗಂಗಾನ ವಾಪಸ್ ಕಳಿಸ್ತೀನಿ. ನಿಜವಾದ ಗಂಗಾ ಅಂತಿದ್ದಾರಲ್ಲ ಚಂದ್ರಿಕಾ. ಇವಳು ಅಸ್ಲಿ ಅಲ್ಲ, ನಕಲಿ ಅಂತ ಗೊತ್ತಾಯ್ತು ಅನ್ಸುತ್ತೆ ರೀ. ನಿಜವಾದ ಗಂಗಾ ಅಂದ್ರೆ ಏನತ್ಗೆ? ಅಂದ್ರೆ ಈಗ ಗಂಗಾ ಮೇಡಮ್ ಮಗು ಕಳ್ಕೊಂಡಿರೋ ನೋವಲ್ಲಿದ್ದಾರಲ್ಲ, ಮನೆ ಕರ್ಕೊಂಡೋಗಿ ಆ ನೋವನ್ನ ತಪ್ಪಿಸಿ, ಇದಕ್ಕೆ ಮುಂಚೆ ಗಂಗಾ ಮೇಡಮ್ ಎಷ್ಟು ಉತ್ಸಾಹದಿಂದ ಇರ್ತಿದ್ರೋ ಅದೇ ರೀತಿ ಗಂಗಾ ಮೇಡಮ್ನ ಕಳಿಸ್ತೀನಿ ಅಂತ ರೂಪಾ ಮೇಡಮ್ ಹೇಳ್ತಿದ್ದಾರೆ. ಯಾಕಮ್ಮ, ನಾವೆಲ್ಲ ಇಲ್ವಾ ಮನೇಲಿ? ನಾನು ಹಾಗೆ ಹೇಳಿದ್ದಲ್ಲ, ಜಾಗ ಬದಲಾದ್ರೆ ಮನಸ್ಸು ಬದಲಾಗತ್ತೆ ಅಂತ. ಮಗುನ ಕಳ್ಕೊಂಡಿರೋ ಈ ಮನೇಲಿದ್ರೆ ಆ ನೆನಪೇ ಕಾಡ್ತಿರತ್ತೆ. ಅದೇ ನಮ್ಮನೆ ಕರ್ಕೊಂಡೋದ್ರೆ ಸ್ವಲ್ಪ ಚೇಂಜ್ ಆಗತ್ತೆ ಅಂತ. ನೀವ್ ಹೇಳಿದ್ದು ನಿಜಾನೇ ಅತ್ಗೆ. ಜಾಗ ಬದಲಾದ್ರೆ ಮನ್ಸಿಗೆ ಸಮಾಧಾನ ಸಿಗತ್ತೆ, ಮನುಷ್ಯ ಕೂಡ ಬದಲಾಗ್ಬಹುದು. ಮನ್ಸು ಬದಲಾಯಿಸೋಕ ಇಲ್ಲ ಮನುಷ್ಯನ್ನೇ ಬದಲಾಯಿಸೋಕ ಚಂದ್ರಿಕಾ? ಈ ರೂಪ ಹೇಳ್ತಿರೋದು ಕೇಳಿಸ್ಕೊಳ್ತಿದ್ರೆ ನಿಜ ಗೊತ್ತಾಗಿದೆ ಅನ್ನಿಸ್ತಿದೆ. ಗಂಗಾ ಬದುಕಿ ಸತ್ತೋಗಿದ್ದಾಳೇನೋ. ಬದುಕಿ ಸಾಯ್ದಂದ್ರೆ ಗಂಗನ ಆಲ್ರೆಡಿ ನಾವು ಸಾಯಿಸಿದ್ವಲ್ಲ. ಅದೇ ರೀ, ಸಾಯ್ದೆ ಬದುಕಿದಾಳೇನೋ ಅಂದಿದ್ದು. ಅಂದ್ರೆ ನಾವು ಸತ್ವಿ. ಸರಿನಮ್ಮ, ನಮಗೂ ಒಂದ್ ಮಾತು ಹೇಳ್ದೇನೆ ಗಂಗಾನ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಸಾರಿ ಅಜ್ಜಿ, ನಾನು ಬಂದಾಗ ನೀವು ಯಾರೂ ಕಾಣಿಸ್ಲಿಲ್ಲ. ನಮ್ಮ ಹತ್ರ ಹೇಳ್ದಿದ್ರು ಪರವಾಗಿಲ್ಲ, ಕನಿಷ್ಠ ಪಕ್ಷ ಜೈಗಾದ್ರೂ ಹೇಳಿದ್ರ ಇಲ್ವಾ? ಹೇಳ್ದೆ ಹೋದ್ರೆ ಅವನಿಗೆ ಕೋಪ ಬರುತ್ತೆ. ಹೌದಮ್ಮ, ಹೇಳ್ದೆ ಹೋದ್ರೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೋತಾರೆ, ಬೈತಾರೆ. ಅವ್ರಿಗೊಂದ್ಸಲ ಹೇಳ್ ಬರ್ತೀನಿ. ಇರು, ಜೈಗೆ ನಾನು ಹೇಳ್ಕೊತೀನಿ ಗಂಗಾ. ನೀನ್ ಹೇಳಿದ್ರೆ ಅವ್ರು ಕೇಳಲ್ಲ, ನನ್ನ ನಿನ್ ಜೊತೆ ಕಳ್ಸಲ್ಲ. ನಾನೇ ಹೇಳ್ತೀನಿ, ಇರಮ್ಮ. ಗಂಗಾ, ಈಗ ನಿತ್ಯ ಪ್ಲಾನ್ ಏನ್ ಚಂದ್ರಿಕಾ? ನನಗ್ ಮಾತ್ರ ಏನ್ ಗೊತ್ತ್ರಿ, ಅವಳು ಏನ್ ಮಾಡ್ತಾಳೋ ಏನೋ. ಗಂಗಾ ಹೇಗ್ ಬದುಕಿದ್ಲು? ಅವಳನ್ನ ಮುಗಿಸಿ ಅಂತ ನಾನು ಹೇಳದ್ನಲ್ಲ, ಸಾಯಿಸ್ದೆ ಬಂದ್ರ ಅಥವಾ ಅವಳು ತಪ್ಪಿಸ್ಕೊಂಡ್ಲಾ? ಈಗ ನಾನು ಹೇಗ್ ತಪ್ಪಿಸ್ಕೊಳ್ಳಿ? ಜೈ ಹತ್ರ ನನ್ನ ಕಳ್ಸೋಕ್ಕಾಗಲ್ಲ ಅಂತ ಹೇಳಿಸ್ಬೇಕು, ಆಗ್ಲೇ ಮಾಮ್ ಕೇಳೋದು.
ಏನ್ರಿ? ಏನ್ ಗಂಗಾ? ಬಾಯ್ ರೀ. ಅದೇನು ಆಫೀಸಿಗೆ ಹೋಗ್ತಿರೋ ನಾನಲ್ವಾ ಬಾಯಿ ಹೇಳಬೇಕು? ನೀವು ಆಫೀಸಿಗೆ ಹೋಗ್ತಾ ಇದ್ದೀರಾ, ನಾನು ನಮ್ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮನೆಗ? ಹೌದು, ನಿಮ್ಮ ಅತ್ತೆ, ಅದೇ ನಮ್ಮಮ್ಮ ನನ್ನ ಆ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಂದರು. ಆಂಟಿ ಬಂದ್ರಾ? ಈಗಷ್ಟೇ ಬಂದರು. ನಿಮ್ಮ ಹತ್ರ ಹೇಳ್ದೆ ಕರ್ಕೊಂಡು ಹೋಗ್ತಿದ್ರು, ನೀವು ಕೋಪ ಮಾಡ್ಕೋತೀರಾ ಅಂತ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ನನ್ನ ಹತ್ರ ಹೇಳ್ದೆ ಕರ್ಕೊಂಡು ಹೋಗೋದು ಅಂದ್ರೇನು? ನಿಮಗೆ ಹೇಳಬೇಕಾದ ಅಗತ್ಯ ಇಲ್ಲ ಅಂದ್ಕೊಂಡ್ರೋ ಏನೋ? ವಾಟ್? ಅಂದರೆ ನನಗೆ ಅಬಾರ್ಷನ್ ಆಯ್ತಲ್ಲ ರೀ. ಎಷ್ಟಾದರೂ ಅವರು ನನ್ನ ದತ್ತು ತಗೊಂಡು ನನ್ನ ತಾಯಿ ಆದವರು. ದತ್ತು ಮಾತ್ರ ತಗೊಂಡಿದ್ದು, ನಿನ್ನ ಹೆರ್ಲಿಲ್ಲ ಹೊರ್ಲಿಲ್ಲ. ಆದರೆ ಹಕ್ಕಂತೂ ಇರುತ್ತಲ್ಲ ರೀ. ಏನ್ ಹಕ್ಕಿದೆ? ಏನ್ ಅಧಿಕಾರ ಇದೆ? ನೀನ್ ನನ್ನ ಹೆಂಡತಿ, ನೀನು ನನ್ನ ಹೆಂಡತಿ ಅಷ್ಟೇ. ನಿನ್ ಮೇಲೆ ನನಗೆ ಮಾತ್ರ ರೈಟ್ಸ್ ಇದೆ. ಅಂದರೆ ನೀವೀಗ ಅವ್ರ ಜೊತೆ ನನ್ನ ಕಳಿಸಲ್ವಾ ಏನು? ಯಾಕೆ? ನಿನಗೆ ಹೋಗ್ಬೇಕಾ? ನಾನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ದೆ ಅಲ್ವಾ? ಹೇಳಿದ್ದೆ, ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಕೂಡ ನನಗಿಲ್ಲ. ಮತ್ತಿನ್ನೇನು? ಹೋಗದೆ ಇದ್ರೆ ಅವರು ಬೇಜಾರು ಮಾಡ್ಕೊಂಡ್ರೆ ಅಂತ. ಅವ್ರಿಗೆ ಬೇಜಾರು ಯಾಕೆ? ಮಗು ಕಳ್ಕೊಂಡಿದ್ದು ನಾವು. ಅವ್ರ ಮಗಳು ಕೂಡ ಹೋಗಿದ್ದಾಳಲ್ಲ ರೀ. ಯಾರು ಹೋಗಿದ್ದು? ನಿತ್ಯ ರೀ. ಪಾಪ ಅವಳು ಸತ್ತು ಹೋಗಿದ್ದಾಳಲ್ಲ, ಆ ನೋವಲ್ಲಿ ಅವರಿದ್ದಾರೆ. ಎಷ್ಟಾದ್ರೂ ನಿತ್ಯ ಅಂದ್ರೆ ಅವ್ರಿಗೆ ಪ್ರೀತಿ ಇರುತ್ತಲ್ವಾ? ನನಗೆ ಯಾವ ನೋವು ಇಲ್ಲ. ನಿತ್ಯ ಒಬ್ಳು ಫ್ರಾಡ್. ಅವಳು ನನ್ನ ಚೀಟ್ ಮಾಡಿದ್ದಾಳೆ. ನಿನ್ನ ಅವಳ ಪ್ಲೇಸಲ್ಲಿಟ್ಟು ಡ್ರಾಮಾ ಮಾಡಿದ್ಲು. ಆ ಕನ್ನಿಂಗ್ ನಿತ್ಯನ್ಗೆ ಡೆತ್ ಬಂದು ಸರಿಯಾದ ಪನಿಷ್ಮೆಂಟೇ ಸಿಕ್ತು. ನನ್ನ ಮೇಲೆ ಇವನಿಗೆ ಇಂಥ ಒಪಿನಿಯನ್ ಇದೆಯಾ? ಪಾಪ ರೀ. ಏನ್ ಪಾಪ? ಸತ್ತೋದವ್ರ ಬಗ್ಗೆ ಹಾಗೆ ಕೆಟ್ಟದಾಗ ಮಾತಾಡಬಾರ್ದು. ಮನುಷ್ಯರು ಸತ್ತರೆ ಮಾಡಿರೋ ಪಾಪ ಹೋಗುತ್ತಾ? ಸತ್ತೋದ್ ಮಾತ್ರಕ್ಕೆ ಕೆಟ್ಟವರು ಒಳ್ಳೆಯವರಾಗ್ಬಿಡ್ತಾರಾ? ಶೂರ್ಪನಕ್ಕಿ ಸತ್ರೆ ಶೂರ್ಪನಕ್ಕಿ ಸತ್ಲು ಅಂತ ಹೇಳ್ತಾರೆ ಹೊರತು ಸೀತೆ ಸತ್ಲು ಅಂತ ಹೇಳಲ್ಲ. ಅದು ಹಾಗಲ್ಲ ರೀ. ನಿತ್ಯ ನೋಡು ಗಂಗಾ, ಸತ್ತಿರೋರ್ನ ಹೇಟ್ ಮಾಡೋದು ತಪ್ಪು ಅಂತ ನನಗೂ ಗೊತ್ತು. ಸತ್ತಿರೋ ನಿತ್ಯನ್ ಜೊತೆ ನನಗೆ ಯಾವ ಶತ್ರುತ್ವನೂ ಇಲ್ಲ. ಅವಳು ಬದುಕಿರೋವಾಗ ಮಾಡಿರೋ ತಪ್ಪನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಅಂದ್ರೆ ನಿತ್ಯನ ನೀವು ಕ್ಷಮಿಸಲ್ವಾ? ಯಾಕೆ ಕ್ಷಮಿಸ್ಬೇಕು? ಅವಳಿಂದಾನೇ ಅಲ್ವಾ ನಿಮ್ಗೆ ಗಂಗಾ ಸಿಕ್ಕಿದ್ದು? ನೀನು ಅವಳಿಂದ ಸಿಕ್ಕಿದ್ದೆ ನನಗೆ? ಸಾರಿ, ಇಟ್ಸ್ ರಾಂಗ್. ನಿತ್ಯ ನನ್ನ ಮಧ್ಯೆ ಇದ್ದಿದ್ದು ಒಂದು ಆರ್ಟಿಫಿಷಿಯಲ್ ರಿಲೇಶನ್ಶಿಪ್. ಒಂದು ಪೊಸಿಷನ್ಗೋಸ್ಕರ ಅವಳ ಪೊಸೆಸಿವ್ನೆಸ್ನ ಸಹಿಸ್ಕೊಂಡಿದ್ದಷ್ಟೇ. ಅವಳ ಮೇಲೆ ನನಗೆ ಯಾವ ಪ್ರೀತಿನೂ ಇಲ್ಲ. ನಿನ್ನಿಂದನೇ ನಾನು ಬದಲಾದೆ, ನಿನ್ನಿಂದನೇ ಮನುಷ್ಯ ಆದೆ, ನಿನ್ನನ್ನೇ ಪ್ರೀತಿಸಿದ್ದು. ಅದಕ್ಕೆ ನಿನ್ನ ಜೊತೆ ಜೀವನ ಹಂಚ್ಕೊಂಡಿದ್ದು. ನನಗೆ ನೀನು ಮಾತ್ರ ಬೇಕು. ನನ್ನ ನೆನಪಾಗಿ ಕೂಡ ನಿತ್ಯ ನನಗೆ ಬೇಡ. ನಿತ್ಯನ ಜೊತೆ ಪಾಸ್ಟಲ್ಲಿ ಇದ್ರೂ ಕೂಡ ಅದೊಂದು ಬ್ಯಾಡ್ ಮೆಮೊರಿ. ಅವಳನ್ನು ನಾನು ಯಾವತ್ತೋ ಡಿಲೀಟ್ ಮಾಡಿದೆ. ನನ್ನ ಪ್ರೆಸೆಂಟ್, ನನ್ನ ಫ್ಯೂಚರ್ ನೀನೇ. ಇನ್ಯಾವತ್ತೂ ನನ್ನ ಎದುರುಗಡೆ ಅವಳ ಬಗ್ಗೆ ಮಾತಾಡಬೇಡ. ಅಂದ್ರೆ ನಿತ್ಯ ಇಲ್ದಿರೋ ಕೊರತೆನ ನಾನು ನಿಮ್ಮ ಆಂಟಿಗೆ ತೀರ್ಸೋದು ಬೇಡ ಅಂತೀರಾ, ಅಷ್ಟೇನಾ? ಅಲ್ಲ, ನೀನ್ ಯಾರು ಅವ್ರ ಕೊರತೆನ ತೀರ್ಸೋದಕ್ಕೆ? ನೀನು ನಿತ್ಯ ಅಲ್ಲ, ಗಂಗಾ. ನಿತ್ಯ ಯಾವತ್ತೂ ಗಂಗಾ ಆಗ್ಲಿಲ್ಲ. ಹಾಗೆ ನಿತ್ಯ ಆಗೋದಕ್ಕೆ ನೀನ್ ಕೂಡ ಟ್ರೈ ಮಾಡ್ಬೇಡ. ಅಂಡ್ ಅಗತ್ಯ ಕೂಡ ಇಲ್ಲ. ಆದ್ರೆ ನನ್ನ ಅಗತ್ಯ ರೂಪ ಅವ್ರಿಗೆ ಇದೆಯೇನು? ಬೇಕಾಗಿಲ್ಲ. ಅವರು ಕೂಡ ಯಾರ ಮೇಲೂ ಡಿಪೆಂಡ್ ಆಗೋ ಲೇಡಿನೂ ಅಲ್ಲ. ಮತ್ತೆ ನಾನು ಅವ್ರ ಜೊತೆ ಆ ಮನೆಗೆ ಹೋಗ್ಬಾರ್ದಾ? ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ. ಮನೆಯಿಂದ ಎಲ್ಲಿಗೂ ಹೋಗ್ಬೇಡ. ಹಾಗಂತ ನಾನು ಅವ್ರ ಹತ್ರ ಹೇಳೋಕ್ಕಾಗಲ್ಲ ರೀ. ನಾನು ಹೇಳ್ತೀನಿ. ಅದೇ ಜೈ ನನಗೂ ಬೇಕಾಗಿರೋದು. ನಾನು ಬರಲ್ಲ ಅಂತ ನೀನೇ ಹೇಳಬೇಕು. ಆದರೂ ನಾನಂದ್ರೆ ನಿಂಗೆ ಯಾಕೋ ಅಷ್ಟು ದ್ವೇಷ? ಇರಲಿ, ನಿನ್ನ ಕಂಪ್ಲೀಟಾಗಿ ರಿಪೇರಿ ಮಾಡಿ ನನ್ನ ಸ್ವಂತ ಮಾಡ್ಕೊಳ್ತೀನಿ. ಏನು?